ನೀವು ರಾಜಕಾರಣಕ್ಕೆ ಬಂದಾಗ ಹಣ ಮಾಡಬೇಕು ಅಂದರೆ ಉದ್ಯಮಿಯಾಗಿ ಮಾಡಬೇಕು, ಬಿಸ್ನೆಸ್ಸಲ್ಲಿ ದುಡ್ಡಿದೆ ಅಂತ. ಇವತ್ತೆಲ್ಲ ರಾಜಕಾರಣದಲ್ಲಿ ದುಡ್ಡಿದೆ ಅಂತ ಬರ್ತಿದಾರಲ್ಲ, ಏನು ಕತೆ ಅಂತ? ದಟ್ಸ್ ವೇ ಇಟ್ ಇಸ್. ಇವತ್ತು ಯಾರೇ ಬಂದು ರಾಜಕಾರಣದಲ್ಲಿ ರೊಕ್ಕ ಮಾಡಿಲ್ಲ ಅಂತಂದರೆ ನಾನು ಒಪ್ಪಲ್ಲ, ಒಪ್ಕೋಬೇಕಾಗತ್ತೆ. ಸತ್ಯ. ಮಾಧ್ಯಮದಲ್ಲಿ ನೀವು ಬಂದು ರೊಕ್ಕ ಮಾಡಿಲ್ಲ ಅಂತ ಹೇಳಿದ್ರೆ ಅದು ನಾನು ಒಪ್ಪಲ್ಲ, ಒಪ್ಕೋಬೇಕಾಗತ್ತೆ. ಇವತ್ತು ಎಲ್ಲ ಬಿಸ್ನೆಸ್ ಮ್ಯಾನ್ ಕರಪ್ಟ್ ಇಲ್ಲ ಅಂತಲ್ಲ, ಅವರು ಕರಪ್ಟ್ ಇದ್ದಾರೆ. ಜುಡಿಷಿಯರಿನೂ ಅದೇ ಲೆವೆಲ್ಗೆ ಬಂದಿದೆ. ಯಾಕಂದರೆ ಒಂದು ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ಇವತ್ತು ದುಡ್ಡು ಸಿಕ್ಕಿರ್ತಕ್ಕಂಥ ಈ ದೇಶದ ನಿದರ್ಶನಗಳು ಇದ್ದಾವೆ. ಎಷ್ಟೋ ಜಡ್ಜ್ಗಳು ಎಲ್ಲ ವ್ಯವಸ್ಥೆ, ಐ ಆಮ್ ನಾಟ್ ಪರ್ಟಿಕ್ಯುಲರ್ ಟೆಲಿಂಗ್. ಸೊ ವಿ ಹ್ಯಾವ್ ಟು ಎಕ್ಸೆಪ್ಟ್ ಕರಪ್ಷನ್ ಇಸ್ ಇಂಟಿಗ್ರಲ್ ಪಾರ್ಟ್ ಆಫ್ ದ ಸಿಸ್ಟಮ್. ನಮ್ಮ ಬ್ಲಡ್ಡಲ್ಲಿದೆ, ನೀವು ಒಪ್ಪಿಕೊಳ್ಳುತ್ತೀರೋ ಇಲ್ಲ ಅದನ್ನ ಹೌದು. ನೆಕ್ಸ್ಟ್ ಕ್ವಶನ್, ಈ ಕರಪ್ಷನ್ ಹೆಂಗೆ ಚೇಂಜ್ ಮಾಡ್ತೀರಿ ಅಂತಕ್ಕಂಥದ್ದು ಯಾವುದೋ ಒಬ್ಬ ಮನುಷ್ಯಲ್ಲ ಚೇಂಜ್ ಆಗೋದಲ್ಲ. ಒಂದು ಸಿಸ್ಟಮ್, ಟ್ರಾನ್ಸ್ಪರೆನ್ಸಿ ಸಿಸ್ಟಮ್ ನೀವು ಎಲ್ಲಿವರೆಗೆ ತರೋದಿಲ್ಲ, ಅಕೌಂಟಬಿಲಿಟಿ ಎಲ್ಲಿವರೆಗೆ ತರೋದಿಲ್ಲ, ಯಾವುದೇ ರಾಜಕಾರಣಿ, ಯಾವುದೇ ಚೀಫ್ ಮಿನಿಸ್ಟರು, ಯಾವುದೇ ಪ್ರೈಮ್ ಮಿನಿಸ್ಟರು ಎಷ್ಟೇ ಬಂದು ದಿನಾ ಬೆಳಗ್ಗೆದ್ದು ಭಾಷಣ ಮಾಡಿದ್ರೆ, ಮಾಧ್ಯಮರು ಅದರ ಪರ ವಿರುದ್ಧ ಎಷ್ಟೇ ನೀವು ಮಾಡಿದ್ರು ಕೂಡ ಕರಪ್ಷನ್ ಕ್ಯಾನ್ ಓನ್ಲಿ ಸ್ಟಾಪ್ ಆರ್ ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್. ಐ ವಿಲ್ ನಾಟ್ ಸೇ ಪರ್ಮನೆಂಟ್ ಇಟ್ ವಿಲ್ ಬಿ ಸ್ಟಾಪ್. ಇಟ್ ಕ್ಯಾನ್ ಬಿ ಕಂಟ್ರೋಲ್ ಟು ಅ ಗ್ರೇಟರ್ ಎಕ್ಸ್ಟೆಂಟ್ ಇಸ್ ಓನ್ಲಿ ಬೈ ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ನೀವು ತಂದಂಗೆಲ್ಲ ಅವಾಗ ಒಂದು ಸ್ವಲ್ಪ ಜಾಗೃತರಾಗ್ತಾರೆ. ಆಮೇಲೆ ಕರಪ್ಷನ್ ಕಮ್ಮಿ ಆಗ್ತಕ್ಕಂಥದ್ದು ಹಂತವಾಗಿ. ಆಮೇಲೆ ಇದು ಯಾವಾಗಲೂ ಚಾಲೆಂಜಿಂಗ್ ಇದೆ. ಟ್ರಾನ್ಸ್ಪರೆನ್ಸಿ ಅಂದ ತಕ್ಷಣ ಇವತ್ತು ಟ್ರಾನ್ಸ್ಪರೆನ್ಸಿ ಮಾಡಿಬಿಟ್ಟು ನಾಳೆ ಅಲ್ಲ, ಅದಕ್ಕೆ ಮತ್ತೆ ಅಡಾಪ್ಟ್ ಮಾಡ್ಕೋಬೇಕು. ಈ ಪದ್ಧತಿನ ನಾವು ಹಲವಾರು ವರ್ಷಗಳು ಭಾಳ ಮುಂದೆ ಒಯ್ದರೆ, ಅದೇ ರೀತಿಯಾಗಿ ಸಿವಿಕ್ ಸೆನ್ಸಿಟಿವಿಟಿ ಇರಬೇಕು. ಸಮಾಜ ಕೂಡ ಅದಕ್ಕೆ ಬದಲಾವಣೆ ತೋರಿಸ್ತಾ ಹೋದರೆ ಒಂದು ಲೆಕ್ಕದಲ್ಲಿ ಏನೋ ಬದಲಾವಣೆನ ಕಾಣಬಹುದು. Yes. Why can't we start this from Karnataka? Because ನಮ್ಮದೇ ಗೌರ್ಮೆಂಟ್ ಇದೆ. ನಾವು ಇಲ್ಲಿಂದ ಅದನ್ನ ಉದಾಹರಣೆಯಾಗಿ ಬೇರೆ ರಾಜ್ಯಗಳಿಗೂ ವಿಸ್ತರಿಸೋಣಲ್ವಾ? ಇಟ್ಸ್ ಅ ಲಾಟ್ ಆಫ್ ಪೊಲಿಟಿಕಲ್ ವಿಲ್ ಮಾ. ಟ್ರಾನ್ಸ್ಪರೆನ್ಸಿ ಅಂತಕ್ಕಂಥದ್ದು ನಾನು ಇಲ್ಲಿ ಕೂತ್ಕೊಂಡು ಮಾತಾಡಿದ ತಕ್ಷಣ ಓವರ್ನೈಟ್ ಆಗ್ತಕ್ಕಂಥದ್ದಲ್ಲ. ಇಟ್ಸ್ ಅ ಪೊಲಿಟಿಕಲ್ ವಿಲ್. ಆಲ್ ಪೊಲಿಟಿಕಲ್ ಪಾರ್ಟೀಸ್ ಶುಡ್ ಥಿಂಕ್ ಆಫ್ ದಿಸ್. ಆಮೇಲೆ ಇದನ್ನು ನೀವು ಅಜೆಂಡಾ ಮಾಡಿಬಿಡಬೇಕು. ಮೀಡಿಯಾ ಶುಡ್ ಮೇಕ್ ಇಟ್ ಆಸ್ ಅನ್ ಅಜೆಂಡಾ. ಐಮ್ ಜಸ್ಟ್ ಕಂಪ್ಲೀಟಿಂಗ್. ನಾನು ಯಾಕೆ ಹೇಳ್ತೇನೆ, ಐ ಆಮ್ ನಾಟ್ ಟ್ರೈಂಗ್ ಟು ಫೇವರ್ ಮೈ ಪಾರ್ಟಿ, ನೈದರ್ ಐ ಆಮ್ ಟ್ರೈಂಗ್ ಟು ಸೇ BJP ಮಾಡಬೇಕು, ಕಾಂಗ್ರೆಸ್ ಅಲ್ಲ. ಇದು ಹೆಂಗಿದೆ ಗೊತ್ತಾ, ಇವತ್ತು ನೋಡಿ ಹೆಂಗೆ ನಡೀತದೆ. ಪಬ್ಲಿಕ್ ಡಿಮಾಂಡ್ ಮೇಲೆ ನಾವು ಪರ್ಸ್ಯೂ ಮಾಡ್ತಾ ಇದ್ದೀವಿ. ಇವತ್ತು ನಿಮ್ಮ ಮಾಧ್ಯಮದಲ್ಲಿ ಯಾವ್ದು ಜಾಸ್ತಿ ಓಡ್ತೈತೆ ಅದರ ಮೇಲೆ ಇವತ್ತು ಪೊಲಿಟಿಕಲ್ ಇನ್ಫ್ಲುಯೆನ್ಸಸ್ ನಡೀತಾ ಇದೆ. ಪೊಲಿಟಿಕಲ್ ಪಾಲಿಸಿಗಳು ಚೇಂಜ್ ಆಗ್ತಾ ಇದೆ, ಒತ್ತಡಗಳ ಮೇಲೆ ಪಾಲಿಸಿಗಳು ಚೇಂಜ್ ಆಗ್ತಾ ಇದ್ದಾವೆ. ಸೊ ಇಂಡೈರೆಕ್ಟ್ಲಿ ಟುಡೇ, ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್, ಮೀಡಿಯಾ ಸ್ಟಿಲ್ ಅ ವೆರಿ ಪವರ್ಫುಲ್ ಟೂಲ್. ಇಟ್ ಹ್ಯಾಸ್ ಗಾಟ್ ಸಾರ್ಟ್ ಆಫ್ 2 edges ಇದೆ. ಕೆಲವು ಟೈಮ್ ಸರಿ ಉಪಯೋಗಿಸಿದಾಗ ಸರಿನೂ ಆಗುತ್ತೆ, ತಪ್ಪು ಉಪಯೋಗಿಸಿದಾಗ ತಪ್ಪು ಆಗುತ್ತೆ. ಸೊ ಕರಪ್ಷನ್ ಕರೆಕ್ಟಿವ್ ಪಾಯಿಂಟ್. ಕರಪ್ಷನ್ ವಿಷಯದಲ್ಲಿ ಲಾರ್ಜರ್ ಇಂಡಿಯಾದಲ್ಲಿ ದೊಡ್ಡ ಡಿಬೇಟ್ ಆಗಿ ಆಲ್ ಪೊಲಿಟಿಕಲ್ ಪಾರ್ಟಿ ಫಸ್ಟ್ ಮ್ಯಾನಿಫೆಸ್ಟೋ ಶುಡ್ ಸೇ ವಿ ಶುಡ್ ಗೆಟ್ ಇನ್ ಟು ಟ್ರಾನ್ಸ್ಪರೆನ್ಸಿ. ನೀವಾಗಲೇ ಕಳೆದ 20 ವರ್ಷಕ್ಕಿಂತ ಸಕ್ರಿಯ ರಾಜಕಾರಣದಲ್ಲಿ ಫುಲ್ ಟೈಮ್ ಪಾಲಿಟಿಕ್ಸಲ್ಲಿದ್ದೀರಿ. ಉದ್ಯಮ ಮತ್ತು ರಾಜಕಾರಣ ಎರಡು. 2004ರ ರಾಜಕಾರಣದ ಅವತ್ತಿನ ಭ್ರಷ್ಟಾಚಾರದ ವ್ಯವಸ್ಥೆ ಮತ್ತು ಇವತ್ತಿಗೆ ಯಾವಂತ ಅಂತ ಹೇಳ್ಬೋದಾ? ಇಟ್ ಈಸ್ ಇನ್ಕ್ರೀಸಿಂಗ್. ಸೈಜ್ ಆಫ್ ದ ಬಡ್ಜೆಟ್, ಸೈಜ್ ಆಫ್ ದ ಕರಪ್ಷನ್. ಬಜೆಟ್ ಜಾಸ್ತಿ ಆದಂಗೆ ಕರಪ್ಷನ್ ಕೂಡ ಜಾಸ್ತಿ. ಆಬ್ವಿಯಸ್ಲಿ ಅಲ್ಲ, ವೆನ್ ದ ಮನಿ ಫ್ಲೋ ಇಸ್ ಮೋರ್ ಇನ್ ಎವ್ರಿ ಆಸ್ಪೆಕ್ಟ್. ಈಗ ಪ್ರೈವೇಟ್ ಸೆಕ್ಟರ್ನಾಗ ಹೋಗ್ರಿ, ಯಾರೊಬ್ಬ ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತ ಇಟ್ಕೊಳ್ಳಿ. ನೀವು ಒಂದು ಫ್ಯಾಕ್ಟ್ರಿಗೆ 100 ಫ್ಯಾನ್ ತಂದರೆ ಅವನಿಗೆ 1-2 ಫ್ಯಾನ್ ಫ್ರೀ ಸಿಗ್ತವೆ. ಅವ್ನು ಮಾಡಲ್ವ ಕರಪ್ಷನು? ಕರಪ್ಷನ್ ಈಸ್ ಇನ್ ಅವರ್ ಬ್ಲಡ್. ಪ್ರೈವೇಟು ಗೌರ್ಮೆಂಟ್ ಅಂತೇನಿಲ್ಲ. ಈಗ ಪಾಂಜಿ ಸ್ಕೀಮ್ಸ್ ಆಗ್ತವೆ. ಪಾಂಜಿ ಸ್ಕೀಮ್ಸ್ ಎಲ್ಲ ಮಾಡಲ್ಲ, ಚಿಟ್ ಫಂಡು, ಪಾಂಜಿ ಸ್ಕೀಮ್ಸ್ ಮತ್ತು ಇವೆಲ್ಲ ಏನು ಫ್ರಾಡ್ಸ್, ಇವೆಲ್ಲ ಕರಪ್ಷನ್ ಅಲ್ವಾ? ಎಲ್ಲ ಸೆಗ್ಮೆಂಟಲ್ಲೂ ಇದೆ, ಎಲ್ಲ ಇದಾವೆ. ಯಾರಿಗೆ ಚಾನ್ಸ್ ಸಿಗುತ್ತೆ ಅವ್ನು ಮಾಡ್ತಾನೆ. ಅದಕ್ಕೆ ಚಾನ್ಸ್ ಸಿಗ್ಲಾರಂಗೆ ಮಾಡ್ತಕ್ಕಂಥದ್ದೇ ಸರ್ಕಾರದ ಟ್ರಾನ್ಸ್ಪರೆನ್ಸಿಗಳು, ಗೈಡ್ಲೈನ್ಸ್ಗಳು. ನಾವು ಆದಮೇಲೆ ರಿಯಾಕ್ಟ್ ಆಗೋದಕ್ಕಿಂತ ಮುಂಚೆ, ಈಗ ಫಾರ್ ಎಕ್ಸಾಂಪಲ್ ಬೆಟ್ಟಿಂಗ್ ಆ್ಯಪ್ಸ್ಗಳು ಏನವು? ಇವೆಲ್ಲ ಬೆಟ್ಟಿಂಗ್ ಆ್ಯಪ್ಸ್ ಏನಿವು? ಫ್ರಾಡೇ ಇವು. ರಮ್ಮಿ ಆರ್ಡರ್ ಅಂತಾರೆ, ಏನಿವೆಲ್ಲ? ಇಂಡೈರೆಕ್ಟ್ಲಿ ವಿ ಆರ್ ಪ್ರಮೋಟಿಂಗ್ ಇಟ್ ಆ್ಯಂಡ್ ವಿ ಆರ್ ಆ್ಯಕ್ಟಿಂಗ್ ಟು ಇಟ್. ನಮಗೆ ಆಡ್ತಿರ್ಬೋದು, ನಿಮಗೆ ಆಡ್ತಿರ್ಬೋದು, ಯಾರು ಆಡ್ತಿರ್ಬೋದು, ಬಟ್ ಆಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ನಾವು ಮಾತಾಡೋಕ್ಕಲ್ಲಿಗೆ ಬೆಟ್ಟಿಂಗ್ ನಡೀತಾ ಇದೆ. ಈಗ ಸದ್ಯಕ್ಕೆ ನಮಗೆಲ್ಲ ಗೊತ್ತಿದೆ. ಸಾರ್ವಜನಿಕವಾಗಿ ನಾವು ನೋಡಿಕೊಂಡು ಸುಮ್ಮನೆ ಕೂತ್ಕೊಂಡಿರ್ತಕ್ಕಂಥದ್ದೇ ಈ ಸಮಾಜದ ಒಂದು ಪ್ರಮುಖವಾದ ವಿಷಯ. ಅಂದರೆ ನಿಮಗೆ ಇಡೀ ಕರ್ನಾಟಕದಲ್ಲಿ ಏನಾದರೂ ಒಂದು 4-5 ಮಂದಿ ಅಂತ ಹೆಸರು ಹೇಳ, ನಿಮ್ಮ ಹೆಸರು ಹೇಳ್ಬೋದು. ಕಾರಣ ಇಷ್ಟೇ, 2025ರಲ್ಲಿ ನಾವಿದ್ದೀವಿ. 2035ಕ್ಕೆ 45ಕ್ಕೆ ಏನು ಅಂತ ವಿಷನ್ ಇಟ್ಕೊಂಡು ಹೇಳುವಂಥ ವ್ಯಕ್ತಿ ನೀವು. ಬಿಕಾಸ್ ಆಫ್ ಚೀನಾ ನಮಗಿಂತ ಎಷ್ಟು ಮುಂದೆ ಇದೆ, ಅಲ್ಲಿ ಯಾವ ಜನ್ರೇಷನ್ ನಡೀತಾ ಇದೆ ಅಂತ ನೀವೆಲ್ಲ ಸ್ಟಡಿ ಮಾಡ್ತಿದ್ರಿ, ಹೇಳ್ತಿರ್ತೀರಿ ಪದೇ ಪದೇ. ಬಟ್ ಒಂದು ನಿಮಿಷ, ಈ ಭ್ರಷ್ಟಾಚಾರದ ವ್ಯವಸ್ಥೆ 10 ವರ್ಷ ಹೋದ್ರೆ ಯಾವಂತಕ್ಕೆ ಹೋಗುತ್ತೆ? ನಮ್ಮ ಜನ ಹೆಂಗೆ ರಿಯಾಕ್ಟ್ ಮಾಡ್ತಾರೆ? ಪಕ್ಕದ ನೇಪಾಳ ನೋಡಿದ್ದೀವಿ, ಬಾಂಗ್ಲಾದೇಶ ನೋಡಿದ್ದೀವಿ. ಸೊ ಇವೆಲ್ಲ ಇದೆ. ಯಾಕಂದರೆ ನಮ್ಮ ಜನ ಭಾಳ ಬೇಗ ರಿಯಾಕ್ಟ್ ಮಾಡ್ತಾರೆ. ಸರಿ ಹೋಗಲಿಲ್ಲ ಅಂದರೆ ಅದು ಕರ್ನಾಟಕ ಏನು ಶುರುವಾಗುತ್ತೋ, ಆಂಧ್ರ ಏನು ಶುರುವಾಗುತ್ತೋ, ತಮಿಳ್ನಾಡಿನ ಶುರುವಾಗುತ್ತೋ, ಯಾವಂತಕ್ಕೆ ಹೋಗ್ಬೋದು ಅಂತ ಎಲ್ಲ ಕಷ್ಟ ಇದೆ. ಈ ಇರೋ ಸಿಚುವೇಶನ್ಸ್ ಅಂತೂ ಇದೇ ರೀತಿ ಕಂಟಿನ್ಯೂ ಆಗಬಾರ್ದು. ಮೊನೋಟನಸ್ ಪೊಲಿಟಿಕ್ಸ್ ಇರಬಾರ್ದು.
ಹೊಸತನ ರಾಜಕಾರಣದಲ್ಲಿ ಬರಬೇಕು. ಇವೆರಡು ಪೊಲಿಟಿಕಲ್ ಪಾರ್ಟಿಗಿನ್ನ ಇನ್ನೂ 8th ಪೊಲಿಟಿಕಲ್ ಪಾರ್ಟಿ ಹುಟ್ಕೋಬೇಕು. ವಿಚಾರವಂತರು, ವಿದ್ಯಾವಂತರು ಅಂದ್ರೇನು, ಭಾಳ ಡಿಗ್ರಿ ಸರ್ಟಿಫಿಕೇಟ್ ಇರಬೇಕಂತಲ್ಲ, ವಿಸ್ಡಮ್ ಇರಬೇಕು. ಪೊಲಿಟಿಕ್ಸ್ನಲ್ಲಿ ವಿಸ್ಡಮ್ ಇರ್ತಕ್ಕಂಥರು, ವಿಚಾರವಂತರು, ಅದೇ ರೀತಿಯಾಗಿ ಎಲ್ಲ ಫೀಲ್ಡಲ್ಲಿ. ಯಾಕಂದರೆ ನಾವು ಇವತ್ತು ಬದಲಾವಣೆಯನ್ನು ಮಾಡಬೇಕಂತಂದರೆ ಕೇವಲ ವಿತೌಟ್ ಸಪೋರ್ಟ್ ಆಫ್ ಸೊಸೈಟಿ ಮಾಡೋಕ್ಕಾಗೋದೇ ಇಲ್ಲ. ನೀವು ಯಾವುದೇ ಕಂಟ್ರಿಲಿ ಈಗ ನೋಡಿರಿ, ಬೇರೆ ಕಂಟ್ರಿಲಿ ಹೋದ ತಕ್ಷಣ ನಾವು ಹೇಳ್ತೀವಿ ಅಲ್ಲೆಲ್ಲ ಅಷ್ಟು ಕ್ಲೀನ್ ಇದೆ, ಅಲ್ಲೆಷ್ಟೆಲ್ಲ ಕ್ಲೀನ್ ಇರೋಕ್ಕೂ ಜನನು ಅದೇ ರೀತಿ ಹಾಗೆ ಬಿಹೇವ್ ಮಾಡ್ತಾರೆ. ಯಾಕೆ ಹಂಗೆ ಬಿಹೇವ್ ಮಾಡ್ತಾರೆ ಅಂತಂದರೆ ಅವರು ಪ್ರಿವಿಲೇಜ್ ಕ್ಲಾಸ್ ಅಂದರೆ ಆರ್ಥಿಕ ಪರಿಸ್ಥಿತಿ ಸರಿ ಇದ್ದರೆ ಸಮಾಜದಲ್ಲಿ ನೀವು ಭಾಳಷ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಯು ಕೆನಾಟ್ ಗೋ ಟು ಸಿಂಗಪೂರ್ ಆ್ಯಂಡ್ ಕಮ್ ಆ್ಯಂಡ್ ಸೇ ಕರ್ನಾಟಕ ಹೆಂಗೈತೆ, ಇಂಡಿಯಾ ಹೆಂಗೈತೆ, ಸಿಂಗಪೂರ್ ಹೆಂಗೈತೆ. ಸಿಂಗಪೂರ್ ಹಂಗೆ ಯಾಕಿದೆ ಅಂತಂದರೆ ಪ್ರತಿಯೊಬ್ಬರ ಸಿಟಿಸನ್ನು ಅಲ್ಲಿ ಪ್ರಿವಿಲೇಜ್ ಕ್ಲಾಸಲ್ಲಿದ್ದಾನೆ. ಭಾಳ ಜನ ಮಾತಾಡ್ತಾರೆ ಇಂಡಿಯಾ ಹಂಗೈತೆ, ಬೇರೆ ದೇಶ ಹಂಗೈತೆ, ಅಲ್ಲಿ ಪ್ರಿವಿಲೇಜ್ ಕ್ಲಾಸ್ನಲ್ಲಿದ್ದಾರೆ. ಸೊ ನಮ್ಮಲ್ಲಿ ಕೂಡ ಬಡವರು, ಕಡು ಬಡವರಿಗೆ ನೀವು ಮಾರಲ್ ಸೈನ್ಸು, ಸಿವಿಕ್ ಸೈನ್ಸು ಕೊಡಿಸ್ಬೇಕಂತಂದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥದ್ದು ಅವರಿಗೆ ಮೇಲೆತ್ತಕ್ಕೆ ಮೊದಲನೇ ಚಾನ್ಸ್ ಇರತಕ್ಕಂಥದ್ದು ಎಜುಕೇಷನು. ಸೊ ಎಲ್ಲಿಗೆ ಬಂದರೂ ಲಾಸ್ಟಿಗೆ ನಾವು ಎಲ್ಲಿವರೆಗೆ ನಮ್ಮ ಬಡ ಸಮಾಜಗಳಿಗೆ ನಾವು ಭಾಳಷ್ಟು ಅಧಿಕಾರ ಕೊಡೋದಿಲ್ಲ, ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅವ್ರಿಗೆ ಎಲ್ಲಿವರೆಗೆ ನಾವು ಡೆವಲಪ್ ಮಾಡೋದಿಲ್ಲ, ಆ್ಯಸ್ ಅ ಕಂಟ್ರಿ ಔಟ್ಲುಕ್ಕು. ಈಗ ಯಾರೋ ಒಬ್ಬ ಉದ್ಯಮಿದಾರ ಹತ್ರ 5 ಲಕ್ಷ ಕೋಟಿ ಇದೆ ಅಂತ ಇಟ್ಕೊಳ್ಳಿ, ಸುಮ್ಮನೆ ಉದಾಹರಣೆಗೆ. ಆ 5 ಲಕ್ಷ ಕೋಟಿನ ಡಿವೈಡ್ ಮಾಡಿ ನೀವು ಇವತ್ತು ನಮ್ಮ ಸರ್ಕಾರದ ಒಂದು ಉದಾಹರಣೆಗೆ 3 ಲಕ್ಷ ಕೋಟಿ ನಾವು 5 ವರ್ಷಕ್ಕೆ ಕೊಡ್ತಾ ಇದ್ದೀವಿ. ಅಲ್ಲ, 3 ಲಕ್ಷ ಕೋಟಿ ನಾವು ಫ್ರೀ ವೀಸಾ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಯಾವ ನಮ್ಮ 5 ಕಾರ್ಯಕ್ರಮಗಳು, 5 ಕಾರ್ಯಕ್ರಮಗಳು ನಾವು 5 ವರ್ಷದಲ್ಲಿ 3 ಲಕ್ಷ ಕೋಟಿ ಕೊಡ್ತಾ ಇದ್ದೀವಿ. ಒಬ್ಬ ಉದ್ಯಮಿದಾರ 5 ಲಕ್ಷ ಕೋಟಿ ಮಾಡ್ತಾ ಇದ್ದಾನೆ ವರ್ಷಕ್ಕಂತಂದ್ರೆ ಲಾಭ, ಅವನ ದುಡ್ಡು ಅವನಿಗೆ ಹೋಗೋದು ಬದಲು ಅದೇ ಸಮಾಜಕ್ಕೆ ಬಂದರೆ ಎಷ್ಟು ಅನುಕೂಲ ಆಗುತ್ತೆ. ಸೊ ಇಂಥ ವಿಚಾರಗಳು ಸರ್ಕಾರನೂ ಮಾಡಬೇಕು, ಕೇಂದ್ರ ಸರ್ಕಾರನೂ ಮಾಡಬೇಕು. ಜಪಾನು, ಚೈನಾ, ಬೇರೆ ದೇಶಗಳು ಏನು ಮಾಡಿದೆ, ಪ್ರೈವೇಟ್ ಇಂಡಸ್ಟ್ರೀಸ್ಗೆ ಕಂಟ್ರೋಲ್ ಇಟ್ಕೊಂಡ್ಬಿಟ್ಟು ಗೋರ್ಮೆಂಟ್ ಇರ್ತಕ್ಕಂಥ ಕಂಪ್ನೀಸ್ಗಳು, ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನೀಸ್ಗಳು, ಸ್ಟೇಟ್ ಗೌರ್ಮೆಂಟ್ ಕಂಪ್ನೀಸ್ಗಳು, ದೇ ಆರ್ ಹ್ಯಾವಿಂಗ್ ಮೋರ್ ಮನಿ ದೆನ್ ದ ಪ್ರೈವೇಟ್ ಆರ್ಗನೈಸೇಷನ್ಸ್. ಇಲ್ಲಿ ನಮ್ಮ ದೇಶದಲ್ಲಿ ಏನಾಗ್ತದೆ, ಪ್ರೈವೇಟ್ ಕಂಪ್ನೀಸ್ಗಳು ಗೋರ್ಮೆಂಟ್ ಜೊತೆ ಲೈಸನಿಂಗ್ ಮಾಡಿ, ಐ ಆಮ್ ರಿಪೀಟಿಂಗ್ ದಿಸ್ ವರ್ಡ್ಸ್ ವೆರಿ ಕಾಶಿಯಸ್ಲಿ, ನೇರವಾಗಿ ಲೈಸನಿಂಗ್ ಮಾಡಿ ದುಡ್ಡು ಮಾಡ್ತಾ ಇದೆ, ಗೋರ್ಮೆಂಟ್ಗಿನ್ನ ಜಾಸ್ತಿ ದುಡ್ಡು ಮಾಡ್ತಾ ಇದೆ. ಹಂಗಾಗಿ ಏನಾಗಿದೆ, ಗೋರ್ಮೆಂಟ್ ಕಡೆ ದುಡ್ಡು ಕಮ್ಮಿ ಇದೆ, ಕೆಲವು ಉದ್ಯಮಿದಾರರ ಹತ್ರ ಗೋರ್ಮೆಂಟ್ಗಿನ್ನ ಜಾಸ್ತಿ ದುಡ್ಡಿದೆ. ಅದೇನಾಗುತ್ತೆ, ಗೋರ್ಮೆಂಟ್ ಕಂಪ್ನೀಸ್ಗಳನ್ನ ವೀಕ್ ಹೆಂಗೆ ಮಾಡ್ತಾರೆ ಅಂತಂದರೆ ಅಲ್ಲೇ ಕರಪ್ಷನ್ ಆಗೋದು, ಗೌರ್ಮೆಂಟ್ನ ವೀಕ್ ಮಾಡಿಬಿಟ್ಟು ಅವ್ರ ಬಿಸ್ನೆಸ್ನ ಜಾಸ್ತಿ ಮಾಡೋದು, ಎಕ್ಸ್ಪೋರ್ಟ್ ಅವರಿಗೆ ಅನುಕೂಲ ಮಾಡ್ತಕ್ಕಂಥದ್ದು, ಸರ್ವಿಸ್ಗಳಿಗೆ ಅವರಿಗೆ ಅನುಕೂಲ ಮಾಡ್ತಕ್ಕಂಥದ್ದು, ಮೈನಿಂಗ್ಗಳಿಗೆ ಅವರಿಗೆ ಅನುಕೂಲ ಮಾಡ್ತಕ್ಕಂಥದ್ದು, ಪೋರ್ಟ್ಸು, ಇಂಟರ್ನಲ್ ಟ್ರಾನ್ಸ್ಪೋರ್ಟ್ಗಳು, ಕಾಂಟ್ರಾಕ್ಟ್ ಸಿಸ್ಟಮ್ಸ್ಗಳು, ಓವರಾಲ್ ಇನ್ಫ್ರಾಸ್ಟ್ರಕ್ಚರ್ ಅವರಿಗೆ ಮಾಡಿ, ಕ್ವಾಲಿಫಿಕೇಷನ್ ಕ್ರೈಟೀರಿಯಾ ನಾವೇ ಸೆಟ್ ಮಾಡಿ, ಅವರಿಗೆ ಪಾರ್ಟಿಸಿಪೇಟ್ ಮಾಡಿಸಿ, ಅವರಿಗೆ ಟೆಂಡರ್ ಕೊಡೋದ್ರಿಂದ ಅದು ಅವರಿಗೆ ಲಾಭ ಆಗತ್ವೇ ಹೊರತು ಯಾವುದೇ ಸಂದರ್ಭದಲ್ಲಿ ಈ ದೇಶ ಜನತೆಗೆ ಲಾಭ ಆಗೋದಕ್ಕೆ ಸಾಧ್ಯನೇ ಇಲ್ಲ.